24 25 ಅವನೊಬ್ಬನು ಕಲೆಕ್ಟ್ ಮಾಡಿದಾನೆ, ಇನ್ಯಾರು ಕಲೆಕ್ಟ್ ಮಾಡ್ಕೊಂಡಿಲ್ಲ. ನೀವು ಹೋದ ವರ್ಷ ಯಾರ್ಯಾರು ಬರ್ದಿದ್ದಾರೆ ಎಕ್ಸಾಮು ಎಲ್ಲ 9th ಸ್ಟ್ಯಾಂಡರ್ಡಲ್ಲಿ ಇರ್ತಾರೆ, ಅವ್ರ ಕೇಳ್ರಿ. SLC ಯಾರು ಇರ್ತಾರೆ ಅವ್ರ ತಗೊಳ್ಳಿ. ಅದು 23 24 ಇರುತ್ತೆ, 24 25 ಹೋದ ವರ್ಷದ ಇರ್ತದೆ. ಓಕೆನಾ? ತಗೊಳ್ಳಿ. ಇವತ್ತು ನಾವೇನು ಎಷ್ಟು ಎಲ್ಲಿವರೆಗೆ ಕಲ್ತಿದ್ದೀವಿ ಅಷ್ಟು ಇದರಲ್ಲಿ ಇದೆ, ಇನ್ನೂ ಜಾಸ್ತಿ ಇದೆ. ಇದನ್ನು ಇವತ್ತು ಬಿಡ್ಸೋಣ. ಇದಾದ್ಮೇಲೆ ನಾನು ಮತ್ತೆ ನಿಮಗೆ ಬೇರೆ ಬೇರೆ ಹೇಳ್ಕೊಡ್ತೀನಿ ಬುಕ್ಕಲ್ಲಿರೋದು. ವ್ಯಂಗ್ಯಚಿತ್ರಗಳು ಅಂತ ಮಾಡಿದ್ವಿ, ಅದು ಬಂದಿದೆ. ಒಂದು ವ್ಯಂಗ್ಯಚಿತ್ರಕ್ಕೆ 1 2 ಪ್ರಶ್ನೆ ಇದೆ, ಇನ್ನೊಂದು ಬೇರೆ ಇದೆ 3 ಇದೆ. ಈ ಥರ ಒಂದು ಮಾಡಿದ್ದೀವಿ, ಇದಕ್ಕೂ ಒಂದು ಕ್ವಶನ್ ಬಂದಿದೆ. ಆಯ್ತಾ? ಎಲ್ಲ ಒಂದೊಂದೇ ಮಾಡ್ತಾ ಹೋಗ್ತೇನೆ, ಬರ್ಕೊಳ್ಳಿ. ಈ ಕೆಳಗಿನ ವ್ಯಂಗ್ಯಚಿತ್ರಗಳು ಪ್ರಶ್ನೆಗಳಲ್ಲಿ ಕೊಟ್ಟಿರುವ 3 ವ್ಯಕ್ತಿ ಅಥವಾ ಸ್ಥಳಗಳಿಗಿರುವ ಸಂಬಂಧಗಳನ್ನು ಸೂಚಿಸುತ್ತದೆ. ಈ ಪ್ರಶ್ನೆಗೆ ಇದರಲ್ಲಿ ನಾವು ಒಂದು ಕಂಡುಹಿಡಬೇಕು. 24 25ರಲ್ಲಿ ನಿಮ್ ಯಾರ ಹತ್ರನೂ ಕ್ವಶನ್ ಪೇಪರ್ ಇಲ್ಲ, ಕ್ವಶನ್ ನಂಬರ್ 4 ಮತ್ತು 5. ಆಯ್ತಾ? ಇದು A B C. D E F. ಜಾಗನೇ ಇಲ್ಲ. ಒಂದನೇದಕ್ಕೆ A B C D E F, ಎರಡನೇದಕ್ಕೆ ನಾನು ನೋಡಿದಾಗ ಕಳಿಸ್ತೇನೆ, ನೀನು ನೋಡಿ. ನಾನು ನೋಡಿದಾಗ ಅದು ಏನು ಮಾಡ್ತೀನಿ ನಿನಗೆ ಗೊತ್ತಿಲ್ಲ, ಆಮೇಲೆ ಹೇಳ್ತೀನಿ ಏನು ಮಾಡ್ತೀನಿ. ಕ್ಲಿಯರ್ ಆಯ್ತಾ? ಇದು ಪ್ರಶ್ನೆ 1ಕ್ಕೆ ಇದು ಉತ್ತರ. A B B F, ಇದು F B D A ಪುಟ ಕೊಟ್ಟಿದ್ದಾನೆ. ನಿಮ್ಮ ಪ್ರಕಾರ 3 ವ್ಯಕ್ತಿ ಅಥವಾ 3 ಸ್ಥಳ. APJ ಅಬ್ದುಲ್ ಕಲಾಂ ಗೊತ್ತು ಎಲ್ಲರಿಗೂ, ಕರೆಕ್ಟಾ? ಇವರು APJ ಅಬ್ದುಲ್ ಕಲಾಂ ಹೌದು, ಭಾರತ ರತ್ನ ಪುರಸ್ಕೃತರು ಹೌದು, ಭಾರತದ ರಾಷ್ಟ್ರಪತಿನೂ ಹೌದು. ಹಂಗಾದ್ರೆ ಈ 3ರಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ? ರಾಷ್ಟ್ರಪತಿ ಆಗಿದ್ರಲ್ವ ಅವರು? ಭಾರತ ರತ್ನ ಸಿಕ್ಕಿದೆ, ಅವರು ಅಬ್ದುಲ್ ಕಲಾಂ ಅವ್ರ ಹೆಸರು. ಈ 3 ವ್ಯಕ್ತಿ ಅಥವಾ ಸ್ಥಳಗಳು. ಇಲ್ಲಿ ಸ್ಥಳ ಬರ್ತದೆ, ಇದರಲ್ಲಿ ಕರ್ನಾಟಕ ಇದೆ, ಮಂಡ್ಯ ಇದೆ, ಕೃಷ್ಣಸಾಗರ ಅಣೆಕಟ್ಟು ಇದೆ. ಯಾವ್ದು ಬಿ? ಫಸ್ಟ್ ಮುಗಿಸು, ಆಮೇಲೆ ಇದು ಮಾಡೋಣ. ನಿಮಗೆ 3 ಇಲ್ಲಿ ವ್ಯಕ್ತಿ ಇದೆ, ಇಲ್ಲಿ ಸ್ಥಳ ಇದೆ, ಅದನ್ನು ನಾನು ಬೇರೆ ಬೇರೆ ಹೇಳಿದೆ. ಅದಕ್ಕೆ ಅವ್ರು ಕೊಟ್ಟಿರೋದು 3 ವ್ಯಕ್ತಿ ಅಥವಾ ಸ್ಥಳಗಳಿಗಿರುವ ಅಂತ. ಪ್ರೂವ್ ಮಾಡ್ಬೇಕು, ಸುಮ್ಮನೆ ಅದು ಇದು ಅಂತ ಒಬ್ಬೊಬ್ಬರಿಗೆ ಹೇಳೋದಲ್ಲ. ಯಾವುದು? ಏನಲ್ಲ ನೇಪಾಳದ ಬರೀತಾ ಇದ್ದಲ್ಲ, ಏನು ಗೊತ್ತಾಯ್ತಾ?
ಮೂಲ ಬರೀತಾ ಇದೆ. ಇದು ಮಾಡಿದೇವಲ್ಲ ಲೆಕ್ಕ, ಇದು ಮಾಡಿಲ್ವಾ? ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಹೇಳ್ಬಾರ್ದು. ಸುಮ್ಮನೆ ಏ ಅಂದ್ಬಿಟ್ಟ ಬಂದಾಗ ನಾವು ಲೆಕ್ಕ ಮಾಡಿಲ್ಲ. ಹೇಳು ಹೆಂಗೆ ಬಿ ಅನ್ನೋರು ಹೆಂಗೆ ಬಿ, ಸಿ ಅನ್ನೋರು ಹೆಂಗೆ ಸಿ? ಗೊತ್ತಾಗ್ತಾ ಇಲ್ಲ. ಮತ್ತೇನ್ ನಾನು 2-3 ಇಂಥವು ಸಾಲ್ವ್ ಮಾಡಿದ್ದೇನೆ, ಮನೆಗೆ ಹೋದಾಗ ನೋಡಿ ಮಾಡ್ರಪ್ಪ ಅಂತ ಹೇಳಿದ್ದೇನೆ. ಏನ್ ಮನೆಗೆ ಹೋಗಿ ಪುಸ್ತಕ ಬಿಸಾಕ್ಬಿಟ್ಟು ಆರಾಮಾಗಿ ಕುತ್ಕೊಂಡ್ಬಿಡೋದಾ? ಕ್ಲೀನ್ ಆಗಿ ಇದ್ರಲ್ಲೇ ಕಾಣ್ತಾ ಇದೆ. ಯಾರು ವ್ಯಕ್ತಿ, ಕರೆಕ್ಟಾ? ಇವರಿಗೆ ಇದೆರಡು ಲಭಿಸಿರೋದು. ಇದು ಬೇರೆ ಅಲ್ಲ, ಇದು ಬೇರೆ ಇಲ್ಲ, ಇದು ಬೇರೆ ಅಲ್ಲ. ಇವರು ವ್ಯಕ್ತಿ, ಇದು ಪ್ರಶಸ್ತಿ, ಇದು ಸ್ಥಾನ. ಕರೆಕ್ಟಾ? ರಾಷ್ಟ್ರಪತಿ ಸ್ಥಾನ ಸಿಕ್ಕಿತ್ತು ಅವರಿಗೆ, ಇದು ಪ್ರಶಸ್ತಿ ಸಿಕ್ಕಿದೆ, ಇದೇ ವ್ಯಕ್ತಿಗೆ ಸಿಕ್ಕಿದೆ. ಹಂಗಾಗಿ ಈ ಒಬ್ರು ವ್ಯಕ್ತಿಯಲ್ಲಿ ಎರಡು ಇದೆ. ಇದು ಅಬ್ದುಲ್ ಕಲಾಂ, ಇದು ಭಾರತ ರತ್ನ, ಇದು ರಾಷ್ಟ್ರಪತಿ. ಇದ್ಯಾಕೆ ಬರಲ್ಲ ಅಂದ್ರೆ ಇದು ಹೊರಗಡೆ ಬಂದ್ಬಿಟ್ಟಿದೆ. ಕರೆಕ್ಟಾ? ಈಗ ನಾವ್ ಇದನ್ನ ಅಬ್ದುಲ್ ಕಲಾಂ ಅಂತ ಇದನ್ನು ತಗೋಬಹುದು, ಇಲ್ಲ ಇದನ್ನು ತಗೋಬಹುದು, ಇಲ್ಲ ಇದನ್ನು ತಗೋಬಹುದು. ತಗೊಳಕ್ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ವ್ಯಕ್ತಿ ಒಬ್ರೆ, ಅವ್ರೊಬ್ರಿಗೆ ಇದೆರಡು ಸಲ್ಲಿರೋದು. ಇಲ್ಲಿ ಬೇರೆ ಇದೆ. ಇಲ್ಲಿ ಯಾಕೆ ಬೇರೆ ಇದೆ ಅಂದ್ರೆ ಇದು ನಮ್ಮ ರಾಜ್ಯ. ಕರೆಕ್ಟಾ? ಇದು ಸ್ಥಳ, ಇದೊಂದು ಜಿಲ್ಲೆ. ಕರೆಕ್ಟಾ? ಆಮೇಲೆ ಇದು ಒಂದು ಜಾಗನೇ, ಡ್ಯಾಮ್. ಹಂಗಂದ್ರೆ ಇದು ಇದರಲ್ಲಿ ಯಾವುದು? ಈಗ ಎ ಒಂದರಲ್ಲಿ ನಮಗೆ ಕನ್ಫರ್ಮ್ ಆಗಿದೆ ಯಾವುದು? ಎ ಇಲ್ಲಿದೆ, ಮುಗೀತು. ಈ 3ರಲ್ಲಿ ಇದು ಯಾವುದನ್ನ ಸೂಚಿಸ್ತದೆ? ಇದ್ರ ತಲೆನೇ ಇರೋದು ಇದು. ಪ್ರಶ್ನೆ ಕಾಣಿಸ್ತಾ ಇದ್ದ ನಿಮ್ಗೆ? ನೋಡಿ, ಪ್ರಶ್ನೆಗೆ ಕೊಟ್ಟಿರೋದು 2025, 24-25 ಕ್ವಶನ್ ಪೇಪರ್ ಹೋದ ವರ್ಷ ಮಾಡಿರೋದು. ಇಷ್ಟು ಸುಲಭವಾದ ಕ್ವಶನ್ ಕೇಳಲ್ಲ. ಅದಂಗೆ ಕೇಳಿದ್ರೆ ನನಗೆ ಗೊತ್ತಾಗ್ತಾ ಇಲ್ಲ. ಈಸಿ ಕ್ವಶನ್ ಕೇಳಲ್ಲ ಸಾಮಾನ್ಯವಾಗಿ, ಕೇಳಿದ್ದಾರೆ. ಇದೇ ತರ ಇದನ್ನ ಪ್ಲಾನ್ ಮಾಡಿ ನೋಡೋಣ, ಯಾರು ಹೇಳ್ತೀರಾ? ಏನು ಗೊತ್ತಾಗ್ತಾ ಇಲ್ಲ? ಯಪ್ಪ ಹೆಂಗೆ ಬಾ ಹಿಂದೆ, ಹಿಂಗೆ ಬಾ, ಏನ್ ಗೊತ್ತಿದೆ ಅದು ಹೇಳು. ಸರ್ ಇದು ಕರ್ನಾಟಕ ಸರ್. ಇದು ಮಂಡ್ಯ. ಇದು ಕೃಷ್ಣ ಡ್ಯಾಮ್. ಮುಗಿತು ಅಷ್ಟೇ. ಯಾರು ಹೋಗ ಜಲ್ದಿ ಹೋಗ. ಕರೆಕ್ಟ್ ಏನು ಮಾಡಿದ್ದು? ಇವನೇನ್ ಹೇಳ್ತಾ ಇದ್ದಾನೆ, ಇದು ಕರ್ನಾಟಕ, ಕರ್ನಾಟಕದ ಒಳಗಡೆ ಮಂಡ್ಯ ಇದೆ, ಕರ್ನಾಟಕದ ಒಳಗಡೆನೆ ಕೃಷ್ಣರಾಜ ಸಾಗರ ಇದೆ ಅಂತ. ಇದೇ ಕರೆಕ್ಟ್ ಅಲ್ಲ? ಕರೆಕ್ಟಾ? ರಾಜ್ಯದಿಂದ ಹೊರಗಡೆ ಇದೆ ಇದು, ಹಂಗಾಗಿ ನಮಗೆ ಸಂಬಂಧ ಪಡಲ್ಲ. ಅದಕ್ಕೆ ಇದು ಡೈರೆಕ್ಟ್ ರಿಜೆಕ್ಟ್. ಇಲ್ಲಿ 3 ಅಟ್ಯಾಚ್ ಮಾಡಬಹುದು. 3 ಅಟ್ಯಾಚ್ ಮಾಡೋದಕ್ಕೆ ಅದು ಫ್ಯಾಮಿಲಿ ಅಲ್ಲ ರಿಲೇಶನ್ಶಿಪ್ ಅಲ್ಲ ಅಟ್ಯಾಚ್ ಮಾಡಕ್ಕೆ. ಯಾಕಂದ್ರೆ ಕರ್ನಾಟಕದ ಒಳಗಡೆ ಮಂಡ್ಯ ಇದೆ, ಮಂಡ್ಯದ ಪಕ್ಕದಲ್ಲಿ ಅಥವಾ ಕೃಷ್ಣರಾಜ ಸಾಗರ ಇದೆ. ಮಂಡ್ಯದಲ್ಲೇ ತಾನೇ ಇರೋದು ಇದು, ಕರೆಕ್ಟ್ ಅಲ್ಲ? ಹಾಗಾಗಿ ಉತ್ತರ ಎಫ್. ಇಲ್ಲಿದೆ ಎಫ್. ಅದೇದಾ? ಇಷ್ಟೆಲ್ಲ ಪ್ರಯತ್ನ ಮಾಡಿ ಹೊಡ್ರ ಒಂದು ಚಪ್ಪಾಳೆ ಇಲ್ಲ ಅಲ್ಲೆಲ್ಲ ಹೋಗ್ತದೆ ಬರ್ಕೊಳ್ರಿ.